ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಚಿತ್ರಸಾಗರ ಚಾನಲ್. ನಾವಿವತ್ತು ಹೆಣ್ಣು ಮಕ್ಕಳಿಗೆ ಯಾಕೆ ಹೆಚ್ಚು ಹೆಣ್ಣು ಮಗು ಆಗುತ್ತದೆ, ಆ ಹೆಣ್ಣು ಮಗು ಆಗೋದಕ್ಕೆ ಕಾರಣ ಏನು, ಇದಕ್ಕೆ ಕಾರಣ ಹೆಣ್ಣಿನಲ್ಲಿರುವ ಅಂಶನ ಇಲ್ಲ ಗಂಡಿನಲ್ಲಿರುವ ಅಂಶನ, ಇದರ ಬಗ್ಗೆ ನಾವು ಚರ್ಚಿಸೋಣ ವೀಕ್ಷಕರೇ. ಇಂದಿನ ದಿನಗಳಲ್ಲಿ ದಂಪತಿಗಳು ತಾವು ಬಯಸಿದಂತಹ ಮಗುವನ್ನು ಯಾವುದೇ ವೆಚ್ಚವಿಲ್ಲದೆ ಪಡೆಯಬಹುದು. ಎಷ್ಟೋ ಮಂದಿ ಆ ಭಗವಂತ ತಮಗೆ ಎಲ್ಲವನ್ನೂ ಕೊಟ್ಟು ಭಾಗ್ಯಲಕ್ಷ್ಮಿ ಕೊಡಲಿಲ್ಲ ಅಂತ ಹೇಳ್ತಾರೆ. ಇಲ್ಲ ಇನ್ನು ಕೆಲವೊಬ್ಬರು ಭಗವಂತ ಕುರುಡ, ನಿರ್ದಯಿ, ಭಗವಂತ ನಮಗೆ ಗಂಡು ಮಗುವನ್ನು ಕೊಡಲಿಲ್ಲ ಅಂತ ದೂಷಿಸ್ತಾರೆ. ಈ ಪ್ರಪಂಚದಲ್ಲಿ ಭಗವಂತ ಎಲ್ಲವನ್ನೂ ಎಲ್ಲರಿಗೂ ಕೊಟ್ಟಿದ್ದಾನೆ. ಆದರೆ ಮನುಷ್ಯರಾದ ನಾವು ಅತಿ ಬುದ್ಧಿವಂತರು. ಬೇಕಾದುದನ್ನು ಮಾಡುವುದನ್ನು ಬಿಟ್ಟು ಬೇಡವಾದುದನ್ನೆಲ್ಲವನ್ನು ಮಾಡುತ್ತೇವೆ. ಇಂದಿನ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನು ತುಂಬ ಕ್ರೂರವಾಗಿ ಕಾಣಲಾಗುತ್ತದೆ. ವಂಶೋದ್ಧಾರಕ ಗಂಡು ಮಗು ಇಲ್ಲವಲ್ಲ ಎಂಬ ಕೂಗು ಪ್ರಪಂಚದ ಎಲ್ಲೆಡೆ ಕೇಳಿಬರುತ್ತದೆ. ಗಂಡಿನಷ್ಟೇ ಸಮಾನಳು ಹೆಣ್ಣು. ಕುಟುಂಬದಲ್ಲಿ ಗಂಡು ಮಗು ಹುಟ್ಟಲಿಲ್ಲ ಎಂದರೆ ಆ ಹೆಣ್ಣನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸಿಸುವ ಪ್ರವೃತ್ತಿ ನಗರ, ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ನಿಂತಿದೆ. ಕೆಲವರು ಹೆಣ್ಣಿರಲಿ ಗಂಡಿರಲಿ ಮನೆಯಲ್ಲೊಂದು ಮಗುವಿರಲಿ ಅಂತ ಇರ್ತಾರೆ. ಇನ್ನು ಕೆಲವೊಬ್ಬರು ಆರ್ತಿಗೊಂದು ಕೀರ್ತಿಗೊಂದು ಅಂತ ಇರ್ತಾರೆ. ಆದರೆ ಕೆಲವೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆನೇ ಹೆಚ್ಚಿರುತ್ತೆ, ಅಲ್ಲಿ ಗಂಡು ಮಕ್ಕಳ ಸಂಖ್ಯೆ ಬಹಳ ಅಂದರೆ ಬಹಳ ಕಡಿಮೆ ಇರುತ್ತೆ. ಇನ್ನು ಕೆಲವು ಕಡೆಯಲ್ಲಿ ಗಂಡು ಮಕ್ಕಳೇ ಇರ್ತಾರೆ, ಅಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಯತ್ರ ನಾರಿ ಪೂಜ್ಯಂತ ತತ್ರ ರಮಯಂತಿ ದೇಶ. ಯಾವ ದೇಶದಲ್ಲಿ ಸ್ತ್ರೀಯನ್ನು ಪೂಜಿಸಿ ಗೌರವಿಸುತ್ತಾರೋ ಆ ದೇಶದಲ್ಲಿ ರಮಣೀಯ, ಚೆನ್ನಾಗಿ, ಸೌಖ್ಯವಾಗಿ ಇರುತ್ತದೆಂಬುದು ಇದರ ಅರ್ಥ ವೀಕ್ಷಕರೇ. ನಾವು ಹೆಣ್ಣನ್ನು ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ, ಅತ್ತೆಯಾಗಿ, ನಾದಿನಿಯಾಗಿ, ಅಜ್ಜಿಯಾಗಿ, ಅಮ್ಮನಾಗಿ, ಸ್ನೇಹಿತೆಯಾಗಿ, ಇದಕ್ಕೆಲ್ಲ ಮಿಗಿಲಾಗಿ ಬಂಧುವಾಗಿ ಸ್ವೀಕರಿಸಬೇಕು. ಪ್ರಪಂಚದ ಯಾವ ಮೂಲೆಯಲ್ಲೂ ಹೆಣ್ಣನ್ನೇ ಉದಾಹರಣೆಯಾಗಿ ತೆಗೆದುಕೊಂಡರೂ ಹೆಣ್ಣಿಗೆ ತನ್ನ ತಂದೆಯೇ ಶ್ರೇಷ್ಠ. ಹೆಣ್ಣು ಮಗು ಯಾವಾಗಲೂ ತಂದೆಯನ್ನೇ ಅವಲಂಬಿಸಿರುತ್ತಾರೆ. ತಂದೆಯ ಮಾತೇ ವೇದವಾಕ್ಯವಾಗಿರುತ್ತದೆ. ತನ್ನ ಸರ್ವಸ್ವವನ್ನು ತನ್ನ ತಂದೆಗಾಗಿ ನೀಡಲು ಸದಾ ಸಿದ್ಧಳಿರುತ್ತಾಳೆ. ತಮಗೆಲ್ಲ ಗೊತ್ತಿರುವಂತೆ ಒಂದು ಭ್ರೂಣಧಾರಣೆ ಆಗಬೇಕಾದರೆ ಸ್ತ್ರೀ ಬೀಜ ಅಂದರೆ ಅಂಡಾಣು ಮತ್ತು ಪುರುಷ ಬೀಜ ಅಂದರೆ ವೀರ್ಯಾಣುಗಳ ಮಿಲನ ಗರ್ಭಾಶಯದಲ್ಲಿ ಸೂಕ್ತ ಸಮಯದಲ್ಲಿ ಸೇರಿದಾಗ ಮಾತ್ರ ಗರ್ಭದಲ್ಲಿ ಭ್ರೂಣ ಉತ್ಪತ್ತಿಯಾಗುತ್ತದೆ. ಹಾಗಾದರೆ ಸೂಕ್ತ ಸಮಯ ಎಂದರೆ ಏನು, ಅಥವಾ ಗರ್ಭಧಾರಣೆಯಾಗಲು ಸೂಕ್ತ ಕಾಲ ಯಾವುದು? ಸ್ತ್ರೀಯರಲ್ಲಿ ಋತುಸ್ರಾವ ಚಕ್ರವಾದ ದಿನದಿಂದ ಅಂದರೆ ಪೀರಿಯಡ್ ಸ್ಟಾರ್ಟ್ ಆದ ದಿನದಿಂದ 12ನೇ ದಿನದಿಂದ 16ನೇ ದಿನಗಳು ಮಾತ್ರ ಗರ್ಭಧರಿಸಲು ಸೂಕ್ತವಾದ ಕಾಲವಾಗಿರುತ್ತದೆ. ಗರ್ಭದಲ್ಲಿನ ಭ್ರೂಣದ ಲಿಂಗದ ನಿರ್ಣಯವಾಗೋದು ಕ್ರೋಮೋಜೋಮ್ಗಳ ಮೇಲೆ. XX ಕ್ರೋಮೋಜೋಮ್ಗಳ ಗುಂಪಿನಿಂದ ಹೆಣ್ಣು ಮತ್ತು XY ಕ್ರೋಮೋಜೋಮ್ನ ಗುಂಪಿನಿಂದ ಗಂಡು ಮಗು ನಿರ್ಧಾರವಾಗುತ್ತದೆ. ಪುರುಷರಲ್ಲಿ ಹಾಗೂ ಸ್ತ್ರೀಯರಲ್ಲಿ ಇಬ್ಬರಲ್ಲಿಯೂ XX ಕ್ರೋಮೋಜೋಮ್ಗಳಿದ್ದು ಪುರುಷರಲ್ಲಿ ಮಾತ್ರ Y ಕ್ರೋಮೋಜೋಮ್ಗಳು ಇರುತ್ತದೆ. ಈ Y ಕ್ರೋಮೋಜೋಮ್ನಿಂದ ಗಂಡು ಮಗುವಿನ ಜನನವಾಗುವುದು. ಗರ್ಭದಲ್ಲಿನ ಭ್ರೂಣ ಕೇವಲ XX ಕ್ರೋಮೋಜೋಮ್ಗಳು ಅಂದರೆ ಹೆಣ್ಣು ಮಗು ಮತ್ತು XY ಕ್ರೋಮೋಜೋಮ್ಗಳು ಅಂದರೆ ಗಂಡು ಮಗು ಜನಿಸಬೇಕಾದರೆ ದಂಪತಿಗಳು ಏನು ಮಾಡಬೇಕು, ಏನು ಮಾಡಿದಾಗ ನಾವು ಇಚ್ಛಿಸುವ ಮಗು ಸಿಗುತ್ತದೆ ಅಂತ ನೀವು ಕೇಳ್ಬೋದು ವೀಕ್ಷಕರೇ. ಇದಕ್ಕೆ ಉತ್ತರನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ವೀಕ್ಷಕರೇ. ನೀವೇನಾದರೂ ಗಂಡು ಮಗುನೇ ಬೇಕು ಅಂತ ಇದ್ದರೆ, ಇಲ್ಲ ನಿಮಗೆ ಹೆಣ್ಣು ಮಕ್ಕಳಾಗದೇ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳಬೇಕು ವೀಕ್ಷಕರೇ. ಇದು 100% ವರ್ಕ್ ಆಗುತ್ತೆ ವೀಕ್ಷಕರೇ. ಇದು ಆಯುರ್ವೇದಿಕ್ ತಜ್ಞರಿಂದ ತಿಳ್ಕೊಂಡಿರೋ ವಿಷಯ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋನ ದಯವಿಟ್ಟು ಎಲ್ಲರೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.